ಬಿಗ್ ಬಾಸ್ ಕನ್ನಡ ಸೀಸನ್ 11 ಮುಗಿದ ಬಳಿಕ ಕಲರ್ಸ್ ಕನ್ನಡದಲ್ಲಿ ವೀಕೆಂಡ್‌ನಲ್ಲಿ 2 ಹೊಸ ಶೋ ಆರಂಭವಾಯಿತು. ಒಂದು ಬಾಯ್ಸ್ ವರ್ಸಸ್ ಗರ್ಲ್ಸ್, ಮತ್ತೊಂದು ಸೃಜನ್ ಲೋಕೇಶ್ ನೇತೃತ್ವದ ಮಜಾ ಟಾಕೀಸ್. ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋಗೆ ದೊಡ್ಡ ಮಟ್ಟದ ರೆಸ್ಪಾನ್ಸ್ ಸಿಕ್ಕಿರಲಿಲ್ಲ. ಟಿಆರ್‌ಪಿ ಕೂಡ ಬರುತ್ತಿರಲಿಲ್ಲ. ಹೀಗಾಗಿ ಇತ್ತೀಚೆಗಷ್ಟೇ ಈ ಶೋ ಅನ್ನ ಮುಗಿಸಲಾಯಿತು. ಬಳಿಕ ಕಳೆದ ವಾರ ದಿಢೀರಾಗಿ ಮಜಾ ಟಾಕೀಸ್ ಕೂಡ ಕೊನೆಗೊಂಡಿತು. ಯಾವುದೇ ಸೂಚನೆ ನೀಡದೆ ಮಜಾ ಟಾಕೀಸ್ ಫಿನಾಲೆ ವೀಕ್ ಎಂಬ ಪ್ರೊಮೋವನ್ನು ಹಂಚಿಕೊಂಡು ಕಲರ್ಸ್ ಕನ್ನಡ ಮಜಾ ಟಾಕೀಸ್ ಅನ್ನ ಮುಗಿಸಿತು. ಕೇವಲ 32 ಎಪಿಸೋಡ್ಗೆ ಮಜಾ ಟಾಕೀಸ್ ಎಂಡ್ ಆಗಿದ್ದು ಎಲ್ಲರಿಗೂ ಅಚ್ಚರಿಯನ್ನ ಮೂಡಿಸಿತು. ವಿಶೇಷ ಎಂದರೆ ಈ ಬಾರಿಯ ಮಜಾ ಟಾಕೀಸ್ ಬರೀ ಹೊಸಬರಿಂದಲೇ ಕೂಡಿತ್ತು. ಕುರಿ ಪ್ರತಾಪ್ ಮತ್ತು ಸೃಜನ್ ಲೋಕೇಶ್ ಬಿಟ್ಟರೆ ಮತ್ಯಾರೂ ಹಳಬರು ಇರಲಿಲ್ಲ. ಮುತ್ತುಮಣಿ ಕ್ಯಾರೆಕ್ಟರ್ ಮಾಡುತ್ತಿದ್ದ ತರಂಗ ವಿಶ್ವ ಕೂಡ ಅರ್ಧಕ್ಕೆ ಶೋನಿಂದ ಹೊರಬಂದಿದ್ರು. ಇನ್ನು ಮುಂದೆ ಮುತ್ತುಮಣಿಯಾಗಿ ನಾನು ಕಾಣಿಸಿಕೊಳ್ಳುವುದಿಲ್ಲ ಎಂದು ಪೋಸ್ಟ್ ಅನ್ನ ಹಂಚಿಕೊಂಡು ಮಜಾ ಟಾಕೀಸ್ ಅನ್ನ ತೊರೆದಿದ್ರು. ತುಕಾಲಿ ಸಂತೋಷ್, ಬಿಗ್ ಬಾಸ್ ಪ್ರಿಯಾಂಕಾ, ವಿನೋದ್ ಗೊಬ್ಬರಗಾಲ ಸೇರಿದಂತೆ ಹೊಸಬರೇ ಮಜಾ ಮನೆಯಲ್ಲಿದ್ರು. ಅಲ್ಲದೆ ಇಂದ್ರಜಿತ್ ಲಂಕೇಶ್, ಇಜಿಲಾ, ಸೃಜನ್ ಕಾಂಬಿನೇಷನ್ ಕೂಡ ಇರಲಿಲ್ಲ. ಇವರ ಜಾಗಕ್ಕೆ ಯೋಗರಾಜ್ ಭಟ್ ಬಂದಿದ್ರು. ಮಜಾ ಟಾಕೀಸ್ನ ಟೀಮ್ ಸಂಪೂರ್ಣ ಬದಲಾಗಿದ್ದೇ ಹೊಡೆತ ಬಿದ್ದಿತ್ತು. ಇದಕ್ಕಾಗಿ ಶೋನ ಬೇಗ ಮುಗಿಸಿದರು ಎಂಬ ಮಾತು ಕೂಡ ಇದೆ. ಸದ್ಯ ತರಂಗ ವಿಶ್ವ ಮಜಾ ಟಾಕೀಸ್ ಬಗ್ಗೆ ಹಾಗೂ ತಾನು ಈ ಶೋನ ತೊರೆದ ಬಗ್ಗೆ ಕೆಲ ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಖಾಸಗಿ ಯೂಟ್ಯೂಬ್ ಚಾನೆಲ್ ಒಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಮಾತನಾಡಿದ ಅವರು, ಈ ಬಾರಿಯ ಮಜಾ ಟಾಕೀಸ್ ಶೋನಲ್ಲಿ ಹಳೆಯ ಕಲಾವಿದರು ಇರಲಿಲ್ಲ. ಯಾಕೆಂದ್ರೆ ಈ ಬಗ್ಗೆ ಚಾನೆಲ್ ತೀರ್ಮಾನ ತೆಗೆದುಕೊಳ್ಳುತ್ತೆ. ಸೃಜನ್ ಲೋಕೇಶ್ ಮತ್ತು ಚಾನೆಲ್ ಅವರ ನಡುವೆ ಏನೆಲ್ಲಾ ಮಾತುಕತೆಗಳು ಆಗಿವೆ ಅನ್ನೋದು ನನಗೆ ಗೊತ್ತಿಲ್ಲ ಎಂದು ಹೇಳಿದ್ದಾರೆ. ಈ ಹಿಂದಿನ ಸೀಸನ್ಗಳಲ್ಲೆಲ್ಲ ನಾವು ಮುಂಚೆ ಸೃಜನ್ ಲೋಕೇಶ್ ಅವರ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡುತ್ತಿದ್ದೆವು. ಬರಹಗಾರರು ಕೂಡ ಅಲ್ಲಿಗೆ ಬರುತ್ತಿದ್ರು. ಆಗ ನಾವು ಇನ್ನೊಬ್ಬರಿಗೆ ಹರ್ಟ್ ಆಗದೆ, ಒಂದು ಡಬಲ್ ಮೀನಿಂಗ್ ಇಲ್ಲದೆ ಬಹಳ ಸೂಕ್ಷ್ಮವಾಗಿ ಸಂಭಾಷಣೆಯನ್ನ ಬರೆಯುತ್ತಿದ್ದೆವು. ಆದ್ರೆ ಈ ಬಾರಿ ಇದ್ಯಾವುದು ನನಗೆ ಅಲ್ಲಿ ಕಾಣಲಿಲ್ಲ. ಈ ಪ್ಯಾಟರ್ನ್ ಕಲರ್ಸ್ ಕನ್ನಡ ವಾಹಿನಿಯವರು ಮಾಡಿರೋದು. ಸೃಜನ್ ಲೋಕೇಶ್ ಅವರದ್ದು ಇನ್ವಾಲ್ವ್ಮೆಂಟ್ ಇದರಲ್ಲಿ ಎಷ್ಟಿದೆ ಅನ್ನೋದರ ಬಗ್ಗೆ ನನಗೆ ಗೊತ್ತಿಲ್ಲ ಎಂದಿದ್ದಾರೆ. ಈ ಬಾರಿ ಶೋನಲ್ಲಿ ಮಜಾ ಭಾರತ ಮತ್ತು ಗಿಚ್ಚಿ ಗಿಲಿಗಿಲಿ ಶೋನ ಅನೇಕ ಹುಡುಗರಿದ್ದರು. ಅವರೆಲ್ಲರೂ ಅದ್ಭುತ ಕಲಾವಿದರು. ಆದ್ರೆ ಅದನ್ನ ಗಿಚ್ಚಗಿಲಿಯಾಗಿ ತೆಗೆದುಕೊಳ್ಳಬೇಕಾ ಅಥವಾ ಮಜಾ ಟಾಕೀಸ್ ಆಗಿ ತೆಗೆದುಕೊಳ್ಳಬೇಕಾ ಅನ್ನೋ ಕನ್ಫ್ಯೂಷನ್ ಜನರಲ್ಲಿ ಮೂಡಿದೆ. ಸ್ಕಿಟ್ಗಳನ್ನ ನೋಡಿ ನನಗೆ ಹೊರಗಿನಿಂದಲೂ ಸಿಕ್ಕಾಪಟ್ಟೆ ಡಬಲ್ ಮೀನಿಂಗ್ ರಿಪೋರ್ಟ್ಗಳು ಬರುತ್ತಿದ್ವು. ಆದ್ರೆ ನಾನು ಏನು ಮಾಡೋಕೆ ಸಾಧ್ಯ? ನಾನೊಬ್ಬ ಅದರಲ್ಲಿ ಪಾತ್ರಧಾರಿ ಅಷ್ಟೇ. ಈ ಬಾರಿಯ ಎಪಿಸೋಡ್ಗಳಲ್ಲಿ ಮಜಾ ಟಾಕೀಸ್ನ ಫ್ಲೇವರ್ ಇಲ್ಲ ಅಂತೆನಿಸಿತು. ಹಾಗಾಗಿ ಯಾರಿಗೂ ನೋವಾಗದ ರೀತಿಯಲ್ಲಿ ಒಳ್ಳೆ ಹೆಸರಿನಿಂದಲೇ ಆಚೆ ಬಂದು ಬಿಡೋಣ ಅಂತ ತೀರ್ಮಾನ ಮಾಡಿ ಹೊರಬಂದೆ ಎಂದಿದ್ದಾರೆ.